ಆಹಾರದಲ್ಲಿ ಯಾವ ರೀತಿ ಆಯುರ್ವೇದನ ಅಳವಡಿಸ್ಕೊಬಹುದು? ತ್ರಯೋಪಸ್ತಂಭ ಅಂತ ಒಂದು ಕಾನ್ಸೆಪ್ಟಲ್ಲಿ ಏನು ಹೇಳಿದಾರಂದ್ರೆ, ಒಂದು ಪರ್ಸನ್‌ಗೆ ಮೇನ್ ಬೇಕಿರೋದು 3: ಆಹಾರ, ನಿದ್ದೆ ಮತ್ತೆ ಒಂದು ಶಿಸ್ತು. ಶಿಸ್ತುನ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಹಾಗಿದ್ದಾಗ ಆಹಾರ ಅನ್ನೋದು ಯಾವ ಥರ ಇರುತ್ತೆ ಅಂತಂದ್ರೆ, ನನ್ಗೆ ಖಾರ, ಉಪ್ಪು, ಹುಳಿ ತುಂಬಾ ಇಷ್ಟ. ಬಟ್ ನಂಗೆ ಬಿಪಿನೂ ತುಂಬಾನೇ ಬಿಪಿ ಇದೆ. ಸೊ ಈ ತರ ಪರ್ಸನ್ಸ್ ಯಾವ ತರ ಫುಡ್‌ನ ಕನ್ಸ್ಯೂಮ್ ಮಾಡ್ಬೇಕು? ಫುಡ್ಡಲ್ಲಿ ಹೆಂಗೆ ಸೆಲ್ಫ್ ಕಂಟ್ರೋಲ್ ಅನ್ನೋದನ್ನ ಇಟ್ಕೊಬೇಕು? ನನ್ನ ದೇಹನ ನಾನು ನೋಡ್ಕೋಬೇಕು ಅಂತ ಗೊತ್ತಿರಬೇಕು. ಇನ್ನ ಕೆಲವರಿಗೆ ಹೇಗಂದ್ರೆ, ಅವ್ರ ದೇಹನ ಅವ್ರು ನೋಡ್ಕೋಬೇಕು ಅಂತ ಗೊತ್ತಿರುತ್ತೆ. ಆದ್ರೆ ಅವ್ರ ದೇಹ ಪ್ರಕೃತಿನೇ ಗೊತ್ತಿರಲ್ಲ. ಎಲ್ರಿಗೂ ನಮಸ್ಕಾರ. ವೆಂಚರ್ ಟಾಕೀಸ್‌ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹರೀಶ್ ರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರೀಶ್, ಆಯುರ್ವೇದಾಚಾರ್ಯ. ನಂದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಆಗಿದೆ. ಅದರೊಟ್ಟಿಗೆ ನಂದು ಡಿಪ್ಲೊಮಾ ಇನ್ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತುಶಾಸ್ತ್ರ, ಕೆಪಿ ಸಿಸ್ಟಮ್ ಆಗಿದೆ. ಐ ಆಮ್ ಫೌಂಡರ್ ಆಫ್ ಹರೀಶ್ ರಿಜುವಿನೇಟಿಂಗ್ ಸೆಂಟರ್, ಎಲ್ಲಿ ನಾವು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಇದರೊಟ್ಟಿಗೆ ನಾನು 8 ವರ್ಷದಿಂದ 10th ಮತ್ತೆ ಸೆಕೆಂಡ್ PU ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಒಂದು ಸಮಾಜಕ್ಕೆ ಒಳ್ಳೆ ವಿಷಯನ ತಿಳಿಸ್ಬೇಕು ಅನ್ನೋದು ನನ್ನ ಮೋಟೋ ಆಗಿದೆ. ಸರ್, ನಿಮ್ಮ ಪ್ರಕಾರ ಆಹಾರದಲ್ಲಿ ಯಾವ ರೀತಿ ಆಯುರ್ವೇದನ ಅಳವಡಿಸ್ಕೊಬಹುದು? ಲೈಕ್ ನಾವು ನೋಡ್ಬೋದು ಡೈಲಿ ಲೈಫಲ್ಲಿ ನಮಗೆಲ್ಲ ಯಾವಾಗಲೂ ಹೆಲ್ದಿ ಫುಡ್ಸ್ ಇಷ್ಟನೇ ಆಗಲ್ಲ ಸರ್. ತುಂಬ ಡಿಲಿಷಿಯಸ್ ಆಗಿರೋ ಫುಡ್ಸು, ಡೆಸರ್ಟ್ಸು, ಐಸ್ ಕ್ರೀಮ್ಸು, ಕೆಲವೊಂದು ಸಲ ಮನೇಲಿ ಮಾಡೋ ಅಡುಗೆನೂ ಇಷ್ಟ ಆಗುತ್ತೆ. ಇದರಲ್ಲೆಲ್ಲ ಆಯುರ್ವೇದ ಅನ್ನೋದು ಯಾವ ಥರ ಇದೆ? ಸೊ, ಆಯುರ್ವೇದದ ಪ್ರಕಾರ ಆಹಾರ ಅಂತ ಹೇಳ್ಬೋದು ನಾವು. ಹೇಗಂತಂದ್ರೆ, ಈ ಊಟ ಅಂತ ಕಾನ್ಸೆಪ್ಟ್ ಏನ್ ಬರುತ್ತಲ್ವಾ? ಸೊ, ಆಯುರ್ವೇದದ ಪ್ರಕಾರ ಬಂದು ತುಂಬಾ ಇದೆ. ತ್ರಯೋಪಸ್ತಂಭ ಅಂತ ಒಂದು ಕಾನ್ಸೆಪ್ಟಲ್ಲಿ ಏನ್ ಹೇಳಿದಾರಂದ್ರೆ, ಒಂದು ಪರ್ಸನ್‌ಗೆ ಮೇನ್ ಬೇಕಿರೋದು 3: ಆಹಾರ, ನಿದ್ದೆ ಮತ್ತೆ ಒಂದು ಶಿಸ್ತು. ಶಿಸ್ತುನ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಹಾಗಿದ್ದಾಗ ಆಹಾರ ಅನ್ನೋದು ಯಾವ ಥರ ಇರುತ್ತೆ ಅಂತಂದ್ರೆ, ನಾವು ಊಟ ಏನೆಲ್ಲ ಮಾಡ್ತೀವಲ್ಲ, ಯಾವ್ದ್ ತಿನ್ಬೇಕು, ಯಾವ್ದ್ ತಿನ್ಬಾರ್ದು, ಡಸ್ ಅಂಡ್ ಡೋಂಟ್ಸು, ರಿಸ್ಟ್ರಿಕ್ಷನ್ಸು ಪ್ರತಿಯೊಂದು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ, ಆ ಕಾನ್ಸೆಪ್ಟ್‌ನ ನಾವಿವತ್ತು ನಾನಿಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ. ಓಕೆ ಸರ್, ಡೈಲಿ ಲೈಫಲ್ಲಿ ನಾವು ತಗೊಳ್ಳೋವಂಥ ಫುಡ್ಡು ಆಯುರ್ವೇದನ ಹೇಗೆ ಕ್ಲಾಸಿಫೈ ಮಾಡುತ್ತೆ ಸರ್? ಆಯುರ್ವೇದದ ಪ್ರಕಾರ ನಾವು ತಗೊಳ್ಳೋ ಊಟನ ನಾವು ಕ್ಲಾಸಿಫೈ ಮಾಡ್ಬೋದು. ಹೇಗಂದ್ರೆ, ಆ ಈಗ ಒಂದು ಆಹಾರ ನೀವು ತಗೋತಿದೀರ ಅಂದ್ರೆ ಡಿಪೆಂಡಿಂಗ್ ಆನ್ ದ ಟೇಸ್ಟ್. ಯಾವ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟಿಂದ ನಾವು 6 ಥರದಾಗಿ ಡಿವೈಡ್ ಮಾಡ್ತೀವಿ. ಮಧುರ ಆಗ್ಲಿ, ಮಧುರ ಅಂತಂದ್ರೆ ಸ್ವೀಟ್, ಆಸ್ಟ್ರಿಂಜೆಂಟ್ ಆಗ್ಲಿ, ಇಲ್ಲ ನಾವು ಸೋರ್ ಟೇಸ್ಟ್ ಆಗ್ಲಿ, ಪ್ರತಿಯೊಂದನ್ನ ನಾವು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ, ಫಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ಈ 6 ಬರುತ್ತೆ. ಅದ್ರ ಬಿಟ್ಟು ಅದ್ರ ಜೊತೆಗೆ ಸೀ ಫುಡ್ಸ್ ಬರುತ್ತೆ, ನಮ್ಗೆ ಸಿರಲ್ಸ್ ಬರುತ್ತೆ, ಪಲ್ಸಸ್ ಬರುತ್ತೆ. ಸೊ, ಇದನ್ನೆಲ್ಲಾನು ಆಯುರ್ವೇದದಲ್ಲಿ ಕ್ಲಾಸಿಫೈ ಮಾಡ್ತಾ ಬರ್ತಾ ಇದಾರೆ. ಸೊ, ಇದ್ರಲ್ಲಿ ಏನ್ ಹೇಳಿದಾರಂತಂದ್ರೆ, ಆಚಾರ್ಯಗಳು ಅಂದ್ರೆ ಈಗ ನಮ್ಮ ಚರಕ ಆಗ್ಲಿ, ಸುಶ್ರುತ ಆಗ್ಲಿ, ವಾಗ್ಭಟ ಆಗ್ಲಿ, ಇವ್ರೇನೆ ಮೇನ್ ನಮ್ಗೆ. ಲಘುತ್ ರಹೀಸ್, ಬೃಹತ್ ರಹೀಸ್ ಅಂತ ಬರುತ್ತೆ. ಇವ್ರು ನಮ್ಗೆ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಆಹಾರ ಈ ಅಂಡರಲ್ಲಿ ಬರುತ್ತೆ. ಸೊ, ಸಬ್ ಕ್ಲಾಸಿಫಿಕೇಶನ್ ಒಂದು ಆಹಾರ ತಗೊಂಡ್ರೆ ಇದ್ರಲ್ಲೇ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ. ಸರ್, ಇವಾಗ ನಾರ್ಮಲ್ ಆಗಿ ವಾಟ್ ಆರ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದ ಫುಡ್? ಸೊ, ಫುಡ್ ಕನ್ಸಂಪ್ಷನ್‌ಗೆ ಆಯುರ್ವೇದದಲ್ಲಿ ಏನ್ ಹೇಳಿದಾರಂತಂದ್ರೆ, ಇಂತಿಂತ ಊಟನ ತಗೋಬಹುದು, ಈ ತರ ಊಟನ ತಗೋಬಾರ್ದು. ಮತ್ತೆ ನಾವದನ್ನ ಪ್ರಾಸೆಸ್ ಮಾಡೋ ವಿಧಗಳಿದೆ. ಇದನ್ನ ಪ್ರಾಸೆಸ್ ಮಾಡ್ಬೇಕು, ಇದನ್ನ ಪ್ರಾಸೆಸ್ ಮಾಡ್ಬಾರ್ದು ಅಂತ ಪ್ರತಿಯೊಂದು ಹೇಳಿದ್ದಾರೆ. ಅದ್ರ ಪ್ರಕಾರ ನೋಡ್ತಾ ಹೋಯ್ತು ಅಂತಂದ್ರೆ, ಡೀಪ್ ಫ್ರೈಡ್ ತಿನ್ಬಾರ್ದು. ಇವಾಗ ನೀವು ನೋಡಿದ್ರೆ ಎಲ್ಲ ಏನ್ ಹೇಳ್ತಾರೆ, ಡೀಪ್ ಫ್ರೈಡ್ ತಿನ್ಬಾರ್ದು ಅಂತ ಹೇಳ್ತಾರೆ. ಅದನ್ನೇ ಆಯುರ್ವೇದದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಡೀಪ್ ಫ್ರೈ ಆಗಿರೋ ನಾವು ಆಹಾರನ ತಗೋಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ಆಹಾರ ಯಾವ ರೀತಿ ಪ್ರಾಸೆಸ್ ಮಾಡ್ತೀರಾ ಅನ್ನೋದು ಅದ್ರಲ್ಲಿ ವಿಷಯ ಬರುತ್ತೆ. ಈಗ ಇದನ್ನ ಸ್ಟೀಮ್ ಮಾಡಿ ತಿನ್ಬೇಕು ಅಂತ ಇರುತ್ತೆ. ಅದನ್ನ ನೀವು ಫ್ರೈ ಮಾಡಿ ತಿಂದ್ರೆ ಅದ್ರದ್ದು ಕಾನ್ಸ್ಟೆನ್ಸ್ ಚೇಂಜ್ ಆಗುತ್ತೆ. ಮತ್ತೆ ನಿಮ್ಗೆ ಬರೋ ಹೆಲ್ತ್ ಬೆನಿಫಿಟ್ಸ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ, ಈ ರೀತಿಯಾಗಿ ಆಹಾರ ವಿಧಿವಿಧಾನ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಪ್ರತಿಯೊಂದು ಹೇಳಿದಾರೆ. ಅದ್ರಲ್ಲಿ ಏನ್ ಬರುತ್ತಂದ್ರೆ, ಒಂದು ಫುಡ್ ನಾವ್ ಇಂಟೇಕ್ ಮಾಡೋವಾಗ ಯಾವ ರೀತಿಯಾಗಿ ತಿನ್ಬೇಕು, ಎಲ್ಲಿ ಕೂತ್ಕೊಂಡು ತಿನ್ಬೇಕು, ಮತ್ತೆ ಮೈಂಡ್‌ಫುಲ್ ಈಟಿಂಗ್ ಅಂತ ಹೇಳ್ತೀವಲ್ಲ. ಈ ಮೈಂಡ್‌ಫುಲ್ ಈಟಿಂಗ್ ಕಾನ್ಸೆಪ್ಟ್ ಒಂದು ಆಹಾರ ಅನ್ನೋ ಡೆಫಿನಿಷನ್ ಅಲ್ಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆಹಾರ ಅನ್ನೋ ಪದ ಎಲ್ಲಿಂದ ಬರುತ್ತಂದ್ರೆ ಅವ್ರೇನ್ ಹೇಳ್ತಾ ಇದಾರೆ, ಆಹಾರ ನಾವು ತಗೊಳ್ಳೋದು ನಮ್ಮ ಮನಸ್ಸಿಗೆ ಹಿತವಾಗಿರ್ಬೇಕು, ನಮ್ಮ ದೇಹಕ್ಕೆ ಒಳ್ಳೇದಾಗಿರ್ಬೇಕು ಅಂತ ಹೇಳಿದಾರೆ. ಸೊ, ಅದನ್ನ ಹೇಗೆ ನಾವು ತಿನ್ಬೋದು ಅಂತ ಅವ್ರು ಹೇಳಿದಾರೆ. ಒಂದು ಆಹಾರ ನೀವು ಸೆಲೆಕ್ಟ್ ಮಾಡ್ತಿದೀರಾ ಅಂದ್ರೆ, ಅದು ತುಂಬಾ ಫ್ರೆಶ್ ಆಗಿರ್ಬೇಕು.
ಇವಾಗ ಇನ್ಸ್ಟಂಟ್ ಆಗಿ ಪ್ರಿಪೇರ್ ಮಾಡಿದ ಫುಡ್ ಆಗಿರ್ಬೇಕು. ಇವಾಗ ಏನ್ ಮಾಡ್ತಾರೆ ಎಲ್ಲ ರೆಫ್ರಿಜರೇಟ್ ಮಾಡ್ತಾರೆ. ಸೊ ಆ ರೆಫ್ರಿಜರೇಟ್ ಮಾಡೋದ್ರಿಂದ ತುಂಬಾ ಫುಡ್ ಇನ್ಫೆಕ್ಷನ್ ಇವಾಗ ಆಗ್ತಿದೆ. ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. ಅದೆಲ್ಲ ಆಗ್ಬಾರ್ದು ಅಂತ ಅನ್ನೋದಕ್ಕೆ ಹೇಳಿದ್ದಾರೆ. ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಬೇಕು. ಎಷ್ಟ್ ಬೇಕಿದೆಯೋ ಅಷ್ಟ್ ಪ್ರಿಪೇರ್ ಮಾಡಿ ಇಮಿಡಿಯೇಟ್ ಆಗಿ ತಿನ್ಬೇಕು ಅಂತ ಹೇಳಿದ್ದಾರೆ. ಫ್ರೆಶ್‌ಲಿ ಅಂಡ್ ಹಾಟ್‌ಲಿ ಪ್ರಿಪೇರ್ಡ್. ಅದ್ರ ಜೊತೆಗೆ ನಾವು ರಾ ಮೆಟೀರಿಯಲ್ಸ್ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನ್ ಯೂಸ್ ಮಾಡ್ತೀವೋ, ಆ ಇಂಗ್ರೀಡಿಯೆಂಟ್ಸ್‌ನ ಸ್ಟೋರ್ ಮಾಡಿದ್ದಾಗಿ ಇರಬಾರ್ದು. ಈಗ ಪರ್ಟಿಕ್ಯುಲರ್ ಆಗಿ ವೆಜಿಟೇಬಲ್ಸ್ ತುಂಬಾ ದಿನ ಫ್ರಿಡ್ಜ್ ಅಲ್ಲಿ ಇಟ್ಟು ಎತ್ತಿ ನಾವು ಮಾಡೋದು, ಅದನ್ನು ಆಯುರ್ವೇದದಲ್ಲಿ ಮಾಡ್ಬಾರ್ದು ಅಂತಾನೆ ಹೇಳಿದ್ದಾರೆ. ಫ್ರೆಶ್ ಆಗಿ ನಾವು ತಂದಿರೋ ತರಕಾರಿ ಆಗ್ಲಿ, ಅದ್ರಲ್ಲಿ ನಾವು ಮಾಡ್ಬೇಕು ಅಂತ ಅದನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಸ್ಟೀಮಿಂಗ್ ಯಾವ ತರ ಸ್ಟೀಮ್ ಮಾಡ್ಬೇಕು, ಅದನ್ನ ಯಾವ ತರ ಎಷ್ಟು ಮಿನಿಟ್ಸ್ ಕುಕ್ ಮಾಡ್ಬೇಕು, ಆ ಪ್ರೊಸೆಸಿಂಗ್ ಎಲ್ಲ ಇದೆ. ಪ್ರೊಸೆಸಿಂಗ್ ಆಫ್ ಫುಡ್ ಬಂದು ತುಂಬಾ ಇಂಪಾರ್ಟೆಂಟ್ ಅಂತ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದೊಂದು ಹ್ಯೂಮನ್ ಬಾಡಿ ಒಂದೊಂದ್ ತರ ಫುಡ್‌ನ ತಗೊಳುತ್ತೆ. ಲೈಕ್ ಒಬ್ರಿಗೆ ಹೀಟ್ ಐಟಮ್ಸ್ ತುಂಬಾ ಬಾಡಿಗೆ ಬೇಗ ಅಡ್ಜಸ್ಟ್ ಆಗುತ್ತೆ. ಕೂಲ್ ಆಗಿರೋ ಐಟಮ್ಸ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಆ ತರ ಪರ್ಸನ್ಸು ಯಾವ ತರ ಫುಡ್‌ನ ಕನ್ಸ್ಯೂಮ್ ಮಾಡ್ಬೇಕು? ಓಕೆ. ಇದಕ್ಕೂ ಆಯುರ್ವೇದದಲ್ಲಿ ದೇಹ ಪ್ರಕೃತಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ದೇಹ ಪ್ರಕೃತಿ ಅಂತಂದ್ರೆ ಒಂದು ವ್ಯಕ್ತಿಯ ಪ್ರಕೃತಿ ಅಂತ ಹೇಳ್ತೀವಿ. ಪ್ರಕೃತಿ ಅಂದ್ರೆ ಅವನ ಬಾಡಿ ಕಾನ್ಸ್ಟೆಂಟ್ ಹೇಗಿದೆ ಅಂತ. ಆಯುರ್ವೇದದಲ್ಲಿ ಒಂದು ವ್ಯಕ್ತಿನ ಹೇಗ್ ತಿಳ್ಕೊತೀವಿ ಅಂತಂದ್ರೆ, ಇವಾಗ ನನ್ನನ್ನ ನೀವ್ ಕೇಳಿದ್ರೆ ನಾನ್ ಡಾಕ್ಟರ್. ಹೇಳ್ತೀನಿ ಡಾಕ್ಟರ್ ಅಂತಂದು. ಡಾಕ್ಟರ್ ಅಂದ್ರೆ ಈ ಪ್ರೊಫೆಷನ್ ಮಾಡ್ತಾರೆ ಅಂತ ನೀವ್ ಹೇಳ್ಬೋದು. ಆದ್ರೆ ಆಯುರ್ವೇದದ ಪ್ರಕಾರ ಒಂದು ವ್ಯಕ್ತಿನ ನಾವ್ ಹೇಗ್ ಕ್ಲಾಸಿಫೈ ಮಾಡ್ತೀವಿ ಅಂತಂದ್ರೆ, ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫ ಅನ್ನೋ ಕಾನ್ಸೆಪ್ಟ್ ಇಂದ ನಾವು ಒಂದ್ ಪರ್ಸನ್‌ನ ಅನಲೈಸ್ ಮಾಡ್ತೀವಿ. ಸೊ ಅದ್ರಲ್ಲಿ ಆ ಪರ್ಸನ್‌ಗೆ ಹೇಗಿರುತ್ತೆ, ಈದರ್ ಅವನು ವಾತ, ಕಫ ಆಗಿರ್ತಾನೆ, ಇಲ್ಲ ವಾತ, ಪಿತ್ತ ಆಗಿರ್ತಾನೆ, ಇಲ್ಲ ಪಿತ್ತ, ಕಫ ಆಗಿರ್ತಾನೆ. ಆ ತರ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ. ಆ ಕಾಂಬಿನೇಷನ್ ಬೇಸಿಸ್ ಅಲ್ಲಿ ಅವನು ತಿನ್ಬೇಕಾಗತ್ತೆ. ಏನಂದ್ರೆ ಇವಾಗ ವಾತ ಅನ್ನೋ ಪರ್ಸನ್ ಹೇಗಿರ್ತಾನೆ ಅಂದ್ರೆ, ತುಂಬಾ ಅವನು ಸ್ಪೀಡ್ ಆಗಿರ್ತಾನೆ. ಮಾತಲ್ಲಿ ತುಂಬಾ ಕ್ವಿಕ್ ಆಗಿರ್ತಾನೆ. ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಅವನ ಮನಸ್ಥಿತಿನೂ ಹೇಳ್ತಾ ಬರುತ್ತೆ. ಒಂದ್ ಪರ್ಸನ್ ನಾವು ಅವ್ನ ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ ತಿಳ್ಕೊಂಡ್ರೆ, ಅವ್ನ್ ಮೈಂಡ್ ಮೆಂಟಾಲಿಟಿ ಹೇಗಿದೆ ಅಂತಾನೂ ಹೇಳ್ಬೋದು. ಅವ್ನ್ ಹೇಗಿದೆ ಅಂತ. ಆ ತರ ನೋಡ್ದಾಗ ಈಗ ಫಾರ್ ಎಕ್ಸಾಂಪಲ್ ನನಗೆ ತುಂಬಾ ಡ್ರೈ ಇದೆ ಬಾಡಿ. ಡ್ರೈ ಇದ್ದಾಗ ನಾನ್ ಚಪಾತಿ ತಿಂದ್ರೆ ಆಗತ್ತಾ? ನನಗಿನ್ನ ಹೀಟ್ ಜಾಸ್ತಿ ಆಗತ್ತಾ? ಹೌದಲ್ವಾ? ಮತ್ತೆ ಇವಾಗ ನಾನು ತುಂಬಾ ಹೀಟ್ ಆಗಿದೆ ನನ್ಗೆ. ಆಗ ನಾನ್ ಚಿಕನ್ ತಿಂದ್ರೆ ಆಗತ್ತಾ? ಆಗಲ್ಲ ಅಲ್ವಾ? ಸೊ ಹಾಗಿದ್ದಾಗ ಆಯುರ್ವೇದದಲ್ಲಿ ಏನ್ ಹೇಳ್ತಾರಂದ್ರೆ, ಆ ಪರ್ಸನ್ ದೇಹ ಪ್ರಕೃತಿ ನೋಡ್ಕೊಂಡು ಅವನು ಈ ಆಹಾರ ತಿನ್ಬೋದು. ಇಷ್ಟು ಕ್ವಾಂಟಿಟಿ ತಿನ್ಬೋದು. ಇದನ್ನ ತಿನ್ಬೇಕು, ಅದನ್ನ ತಿನ್ಬಾರ್ದು ಅಂತ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಇವಾಗ ನನಗೆ 4 ಚಪಾತಿ ತಿನ್ನಕ್ಕಾಗುತ್ತೆ. ನಿಮ್ಗೆ 2 ಚಪಾತಿ ತಿನ್ನಕ್ಕಾಗುತ್ತೆ. ಸೊ ಈ ಇದನ್ನೇನಂದ್ರೆ ನಾವು ಕ್ವಾಂಟಿಟಿ ಎಷ್ಟ್ ತಿನ್ಬೋದು ಅಂತ ನಾವು ಅನಲೈಸ್ ಮಾಡ್ಕೋಬೇಕು. ಒಂದ್ ಪರ್ಸನ್ ಅವನಿಗೆ ಎಷ್ಟು ಕೆಪಾಸಿಟಿ ಇದೆ, ಅವನಿಗೆ ಎಷ್ಟು ತಿನ್ನೋದಿಕ್ಕಾಗುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಅದಾದ್ಮೇಲಿಂದ ಅವನಿಗೆ ಹಿತವಾದ ಆಹಾರ. ಹಿತವಾದ ಆಹಾರ ಅಂದ್ರೆ ಏನು? ಅವನು ಇಷ್ಟು ಇವಾಗೇನಂದ್ರೆ ನನಗೆ ಇಷ್ಟ ಆಗಿದ್ದ ಆಹಾರ ತಿಂದ್ರೆ ಖುಷಿ ಆಗುತ್ತೆ. ಅಲ್ವಾ? ಇಷ್ಟ ಆಗಿದ್ದ ಆಹಾರ ಸ್ವಲ್ಪ ಒಂದ್ 2 ತುತ್ತು ಹೆಚ್ಚು ತಿಂತೀನಿ ನಾನು. ಸೊ ಅದನ್ನ ನೋಡ್ಕೋಬೇಕಾಗುತ್ತೆ ನಾವು. ನೋಡ್ಕೊಂಡು ಈ ತರ ವ್ಯಕ್ತಿಯಿಂದ ವ್ಯಕ್ತಿ ಆಹಾರ ಡಿಫರ್ ಆಗ್ತಾ ಹೋಗುತ್ತೆ. ಆಗಿದ್ದಾಗ ಈಗ ಆ ಪರ್ಸನ್ ತುಂಬಾ ಸ್ಥೂಲ ಅಂತಂದ್ರೆ ದಪ್ಪ ಇದ್ದಾನೆ ಪರ್ಸನ್. ದಪ್ಪ ಇದ್ದಿದ್ ಪರ್ಸನ್ ಅಲ್ಲಿ ನೀವು ಸ್ವೀಟ್ ಜಾಸ್ತಿ ಕೊಡ್ತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ, ಕಫ ಪ್ರಕೃತಿ ಜಾಸ್ತಿ ಆದ್ರೆ ಮತ್ತೆ ಒಬೆಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಫುಡ್ ತಿನ್ಬೇಕು, ಯಾವ ಫುಡ್ ತಿನ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಅನ್ನು ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸರ್ ಇವಾಗ ಸೆಲ್ಫ್ ಕಂಟ್ರೋಲ್ ಅನ್ನೋದು ಮನುಷ್ಯನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನ್ಗೆ ಖಾರ, ಉಪ್ಪು, ಹುಳಿ ತುಂಬಾ ಇಷ್ಟ. ಬಟ್ ನಂಗೆ ಬಿಪಿನೂ ತುಂಬಾನೇ ಬಿಪಿ ಇದೆ. ಸೊ ಈ ತರ ಪರ್ಸನ್ಸ್ ಯಾವ ತರ ಫುಡ್‌ನ ಕನ್ಸ್ಯೂಮ್ ಮಾಡ್ಬೇಕು? ಫುಡ್ಡಲ್ಲಿ ಹೆಂಗೆ ಸೆಲ್ಫ್ ಕಂಟ್ರೋಲ್ ಅನ್ನೋದನ್ನ ಇಟ್ಕೊಬೇಕು? ಪ್ರತಿಯೊಂದು ಮನಸ್ಸು ಮ್ಯಾಟರ್ ಆಗುತ್ತೆ. ಸೊ ಈಗ ನನಗ್ ಒಳ್ಳೇದಾಗ್ಬೇಕು ಅಂತಂದ್ರೆ ನಾನೇ ಎಲ್ಲ ಪ್ರಯತ್ನ ಪಡ್ಬೇಕಾಗತ್ತೆ. ಇವಾಗ ನಿಮ್ಗೆ ಬ್ಯೂಟಿ ಕಾನ್ಷಿಯಸ್ ಇದೆ ಅಂತಂದ್ರೇನೆ ನೀವು ರೆಡಿ ಆಗ್ತೀರ ಅಲ್ವಾ? ಹಾಗಿದ್ದಾಗ ನನ್ನ ದೇಹನ ನಾನ್ ನೋಡ್ಕೋಬೇಕು ಅಂತ ಗೊತ್ತಿರ್ಬೇಕು. ಇನ್ನ ಕೆಲವರಿಗೆ ಹೇಗಂದ್ರೆ ಅವ್ರ ದೇಹನ ಅವ್ರು ನೋಡ್ಕೋಬೇಕು ಅಂತ ಗೊತ್ತಿರುತ್ತೆ. ಆದ್ರೆ ಅವ್ರ ದೇಹ ಪ್ರಕೃತಿನೇ ಗೊತ್ತಿರಲ್ಲ. ನನಗೇನ್ ಬೇಕಿದೆ, ಏನ್ ಬೇಡ, ನಾನ್ ಯಾವ್ದನ್ ತಿನ್ಬೇಕು, ಯಾವ್ದನ್ ತಿನ್ಬಾರ್ದು ಅಂತ ಅವ್ರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ಬೋದು ಅಂದ್ರೆ ಅವ್ರ ದೇಹ ಪ್ರಕೃತಿನ ತಿಳ್ಕೋಬೇಕು. ನನಗೆ ಯಾವ ತರ ದೇಹ ಪ್ರಕೃತಿ, ಮತ್ತೆ ನನ್ ಕೆಪಾಸಿಟಿ ಎಷ್ಟು, ನಾನ್ ಎಷ್ಟ್ ತಿನ್ಬೇಕು, ಎಷ್ಟ್ ತಿನ್ಬಾರ್ದು ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಪ್ರತಿಯೊಂದು ತಿಳ್ಕೊಂಡು ಅದ್ರ ಬೇಸಿಸ್ ಅಲ್ಲಿ ಅವ್ರು ವರ್ಕ್ ಮಾಡ್ತು ಅಂತಂದ್ರೆ ಸೆಲ್ಫ್ ಕಂಟ್ರೋಲ್ ಬಂದೇ ಬರುತ್ತೆ. ಈಗ ನಾನು ಆ ಜಂಕ್ ಅಂತಂದ್ರೆ ನನ್ಗೆ ಜಂಕ್ ಇಷ್ಟ ಇಲ್ಲ. ನಾನು ಬರ್ಗರ್ ಆಗ್ಲಿ, ಪಿಜ್ಜಾ ಆಗ್ಲಿ ಇದ್ಯಾವ್ದು ನನ್ಗೆ ಇಷ್ಟನೇ ಇಲ್ಲ. ನನ್ ಫ್ರೆಂಡ್ಸ್‌ಗೆ ಎಲ್ರಿಗೂ ಗೊತ್ತು. ನಾನ್ ತಿನ್ನಲ್ಲ. ನಂಗೆ ಏನಿದ್ರೂನು ಮನೆ ಊಟ, ಇಲ್ಲ ಆಚೆ ಹೋದ್ರುನು ನನ್ಗೇನ್ ಇಷ್ಟ ಆಗುತ್ತೋ ಅದನ್ನ ತಿಂತೀನಿ. ಹಾಗಿದ್ದಾಗ ಇವಾಗ ನನ್ ಸೆಲ್ಫ್ ಕಂಟ್ರೋಲ್ ಅದು. ನಾನ್ ತಿನ್ಬಾರ್ದು ಅಂತ ನಾನ್ ಡಿಸೈಡ್ ಆದ್ರೆ ನಾನ್ ತಿನ್ಬಾರ್ದು. ಸೊ ನಮ್ಮ ಮನಸ್ಸಿಗೆ ಅದ್ ಬರ್ಬೇಕಾಗುತ್ತೆ. ಪ್ರತಿಯೊಂದು ವ್ಯಕ್ತಿ ಅದಕ್ಕೇನ್ ಮಾಡ್ಬೋದು ಅಂತಂದ್ರೆ ಯೋಗ ಮಾಡ್ಬೋದಾಗುತ್ತೆ. ಪ್ರಾಣಾಯಾಮ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ನಿಮಗೆ ನಿಮ್ಮ ಮೇಲೆ ಹಿಡಿತ ಇಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಗತ್ತಲ್ವಾ?
ಲೈಫಲ್ಲಿ ಅಚೀವ್ ಮಾಡ್ಬೇಕು ಅಂದ್ರೆ ನಮ್ಮ ಮೇಲೆ ನಮ್ಗೆ ಇಡ್ತಾ ಇರ್ಬೇಕು. ಆ ಸೆಲ್ಫ್ ಕಂಟ್ರೋಲ್‌ನ ನಾವೇ ತಗೋಬೇಕಾಗತ್ತೆ. ಸರ್ ಇವಾಗ ಹ್ಯೂಮನ್ ಬಾಡಿಯಲ್ಲಿ ಇದೊಂದು ಹ್ಯೂಮನ್ ಬಾಡಿ ಅಂದರೆ ಅದರಲ್ಲಿ 50% ಸಾಲಿಡ್ ಇರಬೇಕು, ಇನ್ನು 25% ಲಿಕ್ವಿಡ್ ಐಟಮ್ಸ್ನ ತೊಗೊಬೇಕು, ಇನ್ನು 25% ಗ್ಯಾಸ್ ಓಡಾಡೋದಕ್ಕಂತ ಬಿಡಬೇಕು. ಸೊ ಇನ್ನು ಉಳಿದಿರೋ 75%ಅಲ್ಲಿ ಆಯುರ್ವೇದಿಕ್ನ ಯಾವ ರೀತಿ ಕನ್ಸ್ಯೂಮ್ ಮಾಡ್ಬೋದು? ಲೈಕ್ ಲಿಕ್ವಿಡ್ ಐಟಮ್ಸ್, ಲಿಕ್ವಿಡಲ್ಲಿ ಯಾವ್ಯಾವ ಥರ ಆಯುರ್ವೇದಿಕ್ನ ಅಪ್ಲೈ ಮಾಡಿಕೊಂಡು ನಾವು ತಗೋಬೋದು ಸರ್? ಈ ಪ್ರಶ್ನೆ ಹೇಗ್ ಕೇಳ್ಬೋದು ಅಂತಂದ್ರೆ, ಒಂದು ಪ್ರ ಒಂದು ವ್ಯಕ್ತಿಯ ಹೊಟ್ಟೆ ನೀವ್ ತಗೋತೀರಾ ಅಂತಂದ್ರೆ, ಸ್ಟಮಕ್ ಅಂತ ಏನ್ ತಗೋತೀರಲ್ಲ, ಆ ಸ್ಟಮಕ್‌ನ 4 ಆಗಿ ಡಿವೈಡ್ ಮಾಡ್ಬೇಕು. ದೇಹ ಅಲ್ಲ. ಸ್ಟಮಕ್‌ನ 4 ಆಗಿ ಡಿವೈಡ್ ಮಾಡಿದಾಗ, ಅದ್ರಲ್ಲಿ 2 ಪೋರ್ಷನ್ ನಾವು ಫಿಲ್ ಮಾಡೋವಾಗ ಸಾಲಿಡ್ ಫಿಲ್ ಮಾಡ್ಬೇಕಾಗತ್ತೆ. ಸಾಲಿಡ್ ಫುಡ್ ಏನ್ ಇಂಟೇಕ್ ಮಾಡ್ತೀರಲ್ಲ, ಅದನ್ನ ಫಿಲ್ ಮಾಡೋದಕ್ಕೆ 2 ಪೋರ್ಷನ್ ಇರುತ್ತೆ. ಮತ್ತೆ ಇನ್ನೊಂದು ಪಾರ್ಟ್ ಏನಿದೆಯಲ್ಲ, ಅದ್ರಲ್ಲಿ ನಾವು ಕುಡಿಯೋ ಲಿಕ್ವಿಡ್, ವಾಟರ್ ಅದೆಲ್ಲ ಫಿಲ್ ಆಗತ್ತೆ. ಇದ್ರ ಜೊತೆಗೆ ಇನ್ನೊಂದ್ ಪಾರ್ಟ್ ನಾವು ಅಂದ್ರೆ ಗ್ಯಾಸ್, ಇದು ವಾಯು ಏನಿದೆಯಲ್ಲ, ಅದು ರೊಟೇಷನ್ ಆಗೋದಿಕ್ಕೆ, ಈ ಫುಡ್ ಚರ್ನ್ ಆಗುವಾಗ ಮೂವ್‌ಮೆಂಟ್ ಬೇಕಲ್ವಾ? ಆ ಮೂವ್‌ಮೆಂಟ್‌ಗೋಸ್ಕರ ನೀವಲ್ಲಿ ಸ್ಪೇಸ್ ಬಿಡ್ಬೇಕಾಗತ್ತೆ. ಇದು ಆಯುರ್ವೇದ ಕಾನ್ಸೆಪ್ಟ್. ಆಯುರ್ವೇದದಿಂದ ಹೇಳಿರೋದೇನಂತಂದ್ರೆ, ಈ ತರ 4 ಆಗಿ ಡಿವೈಡ್ ಮಾಡ್ಕೊಳ್ಳಿ ಹೊಟ್ಟೆನ, ನಾವಿಷ್ಟು ತಿನ್ಬೇಕು ಅಂತ. ಬಟ್ ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಬ್ರು ಹೋಗ್ತಾರೆ ಒಂದು ಜಾಗದಲ್ಲಿ ತುಂಬಾ ಇಷ್ಟ ಆಗಿರೋ ಆಹಾರ ಆಗಿರುತ್ತೆ. ಪೂರ್ತಿಯಾಗಿ ತಿಂದ್ಬಿಡ್ತಾರೆ. ನೀರ್ ಕುಡಿಯೋದಕ್ಕೂ ಜಾಗ ಇರಲ್ಲ. ಅವಾಗೇನಾಗುತ್ತೆ, ತುಂಬಾ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಆ ತರದ್ ಅವ್ರಿಗಿದ್ದಾಗ ಇದು ಲಕ್ಷಣಗಳು ಅಂತ ಹೇಳ್ತೀವಿ. ನೀವು ಹೊಟ್ಟೆ ತುಂಬಾ ತಿಂದಿರೋದು ಯಾವ್ ತರ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದ್ದಾಗ ನಿಮ್ಗೆ ಸುಸ್ತಾಗುತ್ತೆ, ಡ್ರೌಸಿನೆಸ್ ಬರುತ್ತೆ. ಇದನ್ನ ನಾವು ಅನಲೈಸ್ ಮಾಡ್ಕೋಬೇಕು. ನನ್ಗೆ ಅರ್ಧ ಹೊಟ್ಟೆ ತುಂಬಿದ್ಯಾ? ಪೂರ್ತಿ ಹೊಟ್ಟೆ ತುಂಬಿದ್ಯಾ ಅಂತ. ಆಯುರ್ವೇದದ ಪ್ರಕಾರ ಏನು ಅಂತಂದ್ರೆ, ಪೂರ್ತಿ ಹೊಟ್ಟೆ ಅಂತಲ್ಲ, ಅರ್ಧ ಹೊಟ್ಟೆ ಸಾಲಿಡ್ ತುಂಬಿಸ್ಕೊಂಡು, ಲಿಕ್ವಿಡ್ ತುಂಬಿಸ್ಕೊಬೇಕು. ಅದು ನಿಮ್ಗೆ ಒಂದು ಭಾಗ ತುಂಬಿಸ್ಕೋಬೇಕಾಗತ್ತೆ. ಅದನ್ನ ಮೂವ್‌ಮೆಂಟ್‌ಗೋಸ್ಕರ ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ಲಿಕ್ವಿಡ್ ಐಟಮ್ಸ್ ಬಗ್ಗೆ ಏನು ಹೇಳ್ತೀರಾ? ಆಯುರ್ವೇದದಲ್ಲಿ ಲಿಕ್ವಿಡ್ ಲಿಕ್ವಿಡ್ ಐಟಮ್ಸ್ ಅಂತ ಅನ್ನೋದಕ್ಕಿಂತ ಹೇಗ್ ಹೇಳ್ಬೋದು ಅಂತಂದ್ರೆ, ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂನು ಅನುಪಾನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪಾನ, ಅನುಪಾನ ಅಂತ ಹೇಳ್ತೀವಿ. ಇವಾಗ ಒಂದ್ ಮೆಡಿಸಿನ್ ತಗೊಂತಿದ್ದೀರಾ ಅಂದ್ರೆ ಅದ್ರ ಜೊತೆಗೆ ಇದನ್ನ ತಗೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಲಿಕ್ವಿಡ್‌ನೇ ತಗೋಬೇಕು ಅಂತ. ಅದ್ರಲ್ಲಿ ತಕ್ರ, ತಕ್ರ ಇಲ್ಲ ತರ್ಕ ಅಂತ ಹೇಳ್ತೀವಿ. ಅದು ಏನ್ ಹೇಳ್ತೀವಿ ಅಂತಂದ್ರೆ ಬಟರ್ ಮಿಲ್ಕ್. ಬಟರ್ ಮಿಲ್ಕ್‌ನ ಇವಾಗ ತುಂಬಾ ಹೀಟ್ ಆಗಿದೆ ಅಂತ ಇದ್ರಲ್ಲಿ ಆ ವ್ಯಕ್ತಿ ಬಟರ್ ಮಿಲ್ಕ್ ತಗೊಂಡ್ರೆ ಅವ್ನು ಕೂಲ್ ಆಗ್ತಾನೆ. ಬಾಡಿ ಕೂಲ್ ಆಗುತ್ತೆ ಅವ್ನಿಗೆ. ಸೊ, ಅವ್ನ ಹೀಟ್‌ನ ರಿಡ್ಯೂಸ್ ಮಾಡುತ್ತೆ. ಅದೇ ತರ ಪಾನಕ, ನಿಮ್ಗ್ ಗೊತ್ತಲ್ಲ ಪಾನಕ ಕುಡಿದ್ರೆ ಹೀಟ್ ಕಡಿಮೆ ಆಗತ್ತೆ. ಸೊ, ಈ ತರ ತುಂಬಾ ಲಿಕ್ವಿಡ್ ಐಟಮ್ಸ್ ಇದೆ. ಸೊ, ಯಾವ್ದನ್ನೆಲ್ಲ ನಾವು ತಗೋಬಹುದು ಅಂತ ಇದೆ. ಸೊ, ಇದೆಲ್ಲಾನು ನಾವಿವಾಗ ಧನಿಯಾನ ನೆನ್ಸಿ, ಚಿಯಾ ಸೀಡ್ಸ್ ನೆನ್ಸಿ ತಿಂತಾರೆ. ಇವಾಗ ಡ್ರೈ ಫ್ರೂಟ್ಸ್‌ನ ನೆನ್ಸ್‌ಬಿಟ್ಟು ಆ ನೀರ್ ಕುಡಿತಾರೆ. ಸೊ, ಆ ಎಸೆನ್ಸ್‌ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾಗತ್ತೆ ಅಂತ. ನಿಮಗ್ ಗೊತ್ತು ದೇಹದಲ್ಲಿ ತುಂಬಾ ನಮ್ಗೆ ಲಿಕ್ವಿಡೇ ಇರೋದು. ಕರೆಕ್ಟ್ ಅಲ್ವಾ? ಸೊ, 75% ತನಕ ನಮ್ಗೆ ಲಿಕ್ವಿಡೇ ಇರೋದ್ರಿಂದ, ನಾವು ಲಿಕ್ವಿಡ್ ಕನ್ಸಂಪ್ಷನ್ ತುಂಬಾ ಬೇಕಾಗತ್ತೆ. ಈಗ ಡಿಹೈಡ್ರೇಟ್ ಆಗ್ದಿಲ್ದಂಗೆ ಇರೋದಕ್ಕೆ ಲಿಕ್ವಿಡ್ ತಗೋಬೇಕಾಗತ್ತೆ. ಓಕೆ. ಸರ್ ಇವಾಗ ಕೆಲವೊಂದ್ಸಲ ಮನೇಲಿ ಹೇಳ್ತಾರೆ, ಮೀನು ಊಟ ಮಾಡಿ, ಮೊಸರು ತಿನ್ಬೇಡ, ಮಜ್ಜಿಗೆ ತಿನ್ಬೇಡ, ಅಪೋಸಿಟ್ ಡೈರೆಕ್ಷನ್ ಅದೆರಡು ಆಗಲ್ಲ ಅಂತ. ಸೊ ಆಯುರ್ವೇದದಲ್ಲಿ ಈ ಥರ ಫುಡ್ಸ್ ಯಾವುದಿದೆ? ಏನಕ್ಕೆ ಅದನ್ನ ಕನ್ಸ್ಯೂಮ್ ಮಾಡಬಾರ್ದು? ಇದು ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತ ಒಂದು ಕಾನ್ಸೆಪ್ಟ್ ಇದೆ. ವಿರುದ್ಧ ಆಹಾರ ಅನ್ನೋದೇನಂದ್ರೆ, ಈ ಆಹಾರದ ಜೊತೆಗೆ ಈ ಆಹಾರ ತಿನ್ಬಾರ್ದು ಅಂತ ಹೇಳ್ತಾರೆ. ಈಗ ನನ್ನಿಂದ ನಿಮ್ಗೊಂದು ಪ್ರಶ್ನೆ. ಈಗ ಬರ್ಗರಲ್ಲಿ ಏನೆಲ್ಲ ಇರುತ್ತೆ? ವೆಜಿಟೇಬಲ್ಸ್ ಇರುತ್ತೆ, ಚೀಸ್ ಇರುತ್ತೆ, ಬನ್ ಇರುತ್ತೆ. ಈಗ ಪ್ರತಿಯೊಂದು ನೀವು ಸಪ್ರೇಟ್ ಆಗಿ ತಿಂದ್ರೆ ಹೆಲ್ತಿನಾ? ಅನ್‌ಹೆಲ್ತಿನಾ? ಹೆಲ್ದಿ. ಅಲ್ವಾ? ವೆಜಿಟೇಬಲ್ಸ್ ಹೆಲ್ತಿ ತಿನ್ಬೇಕು ಅಂತ ಹೇಳ್ತೀರಾ. ಗುಡ್ ಫ್ಯಾಟ್ ಬೇಕು ಅಂತಂದಾಗ ತಿನ್ಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ಸೊ, ಇವಾಗ ಬನ್ ಏನ್ ತಗೋತಿರೋ ವೀಟಿಂದ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ, ಅದನ್ನ ತಿಂದಾಗ ಅದು ಎಲ್ಲಾನು ಪ್ರತಿಯೊಂದು ಸಪರೇಟ್ ಆಗಿ ಬಿಡಿಸಿ ತಿಂದಾಗ ನೀವೇ ಹೆಲ್ತಿ ಅಂತ ಹೇಳಿದ್ರಿ. ಬರ್ಗರ್ ಹೆಲ್ತಿನಾ? ಅನ್‌ಹೆಲ್ತಿನಾ ಹೇಳಿ? ಅನ್‌ಹೆಲ್ದಿ. ಜಂಕ್ ಫುಡ್ ಅಂತ ಅಂದಿದ ತಕ್ಷಣ ಹೇಗಿರುತ್ತೆ ಅಂದ್ರೆ, ನಾನು ಕೆಲವು ಕಡೆ ನೋಡಿರೋದ್ರಲ್ಲಿ ಬರ್ಗರ್ ಹಾಕಿ ಅದಕ್ಕೊಂದು ಸ್ಲಾಶ್ ಹಾಕಿರ್ತಾರೆ. ಹೌದಲ್ವಾ? ಸೊ, ಹಾಗಾಗಿ ಅದನ್ನ ಇವಾಗ ನೀವು ಸಪರೇಟ್ ಆಗಿ ಬಿಡಿಸಿ ತಿಂದಾಗ ಅದನ್ನ ನೀವು ಹೇಳ್ತಾ ಇದ್ದೀರಾ ಹೆಲ್ತಿ ಅಂತ. ಅದೇ ಒಟ್ಟಿಗೆ ತಿಂದಾಗ ಅನ್‌ಹೆಲ್ತಿ ಅಂತ ಹೇಳ್ತಿದ್ದೀರಾ. ಇದನ್ನೇ ನಾವು ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದ್ರ ಜೊತೆಗೆ ಯಾವ್ದ್ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು ಅಂತ. ಅದ್ರ ಜೊತೆಗೆ ಕಂಬೈನ್ ಆದಾಗ ಅದ್ರ ಕಾನ್ಸ್ಟಿಟ್ಯೂಯೆಂಟ್‌ನೇ ಚೇಂಜ್ ಆಗುತ್ತೆ. ಅದ್ರದ್ದು ಲಕ್ಷಣ ನಾವ್ ಏನ್ ತಿಂತೀವಲ್ಲ, ತಿಂದಾಗ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆದಾಗ ನಮ್ಗೇನಾಗುತ್ತೆ, ನಾವು ತಗೊಂಡಾಗ ಅದು ನಮ್ಗೆ ಡೈಜೆಸ್ಟ್ ಆಗೋದ್ ಕೆಪಾಸಿಟಿ ಇರಲ್ಲ. ಹಾಗಾಗಿ ಇವಾಗ ನೀವ್ ಹೇಳಿದ್ರಲ್ಲ ಮೀನ್ ಜೊತೆಗೆ ಹಾಲು ಇಲ್ಲ ಮೊಸರು ತಿನ್ಬಾರ್ದು ಅಂದಾಗ, ಅದು ಏನಂದ್ರೆ ಮೀನ್ ತಿಂದು ಅದ್ರ ಜೊತೆಗೆ ನೀವು ಹಾಲಿಲ್ಲ ಮೊಸರು ಕುಡ್ದಾಗ ಏನಾಗುತ್ತೆ ನಿಮ್ಗೆ ಅಂದ್ರೆ ಸ್ಕಿನ್ ಅಲರ್ಜೀಸ್ ಬರುತ್ತೆ.
ಸ್ಕಿನ್ ಅಲರ್ಜೀಸ್ ಅದು ಇಮಿಡಿಯೇಟ್ ಆಗಿ ಬರುತ್ತೆ. ಇವಾಗ ನಾನು ಇವತ್ತು ತಿಂದೆ ಅಂತಂದ್ರೆ ಬಂದ್ಬಿಡುತ್ತೆ ಅಂತಲ್ಲ. ಓವರ್ ದ ಲಾಂಗ್ ಪೀರಿಯಡ್ ನೀವು ತಿಂತಾನೆ ಹೋಗ್ತಾ ಇದ್ದೀರಾ. ಪ್ರತಿ ಸಲ ಮೀನ್ ತಿಂದಾಗೂ ನೀವು ಕುಡಿತಾನೆ ಇದ್ದೀರಾ, ಹಾಲು ಕುಡಿತಾ ಇದ್ದೀರಾ, ಮೊಸರು ತಿಂತಾ ಇದ್ದೀರಾ ಅಂತಂದಾಗ ಮಾತ್ರ ಈ ತರ ಆಗುತ್ತೆ. ಸೊ ವಿರುದ್ಧ ಆಹಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಪ್ರತಿಯೊಂದು ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೈನ್ ಮಾಡಿದ್ದಾರೆ. ಓಕೆ. ಸರ್ ಎಲ್ರು ಹೇಳ್ತಾರೆ ಮೊಸರು ಬಾಡಿಗೆ ಹೀಟು, ಮಜ್ಜಿಗೆ ಕೂಲ್ ಅಂತ. ಇದ್ಯಾವ್ ತರ? ಮತ್ತೆ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ರಾತ್ರಿ ಹೊತ್ತು ಮೊಸರು ತಿನ್ಬಾರ್ದು? ಒಳ್ಳೆ ಕ್ವೆಶ್ಚನ್ ಆಕ್ಚುಲಿ ಇದು. ಇದು ಹೇಗಂತಂದ್ರೆ ನೀವು ಇವಾಗ ಪ್ರಾಸೆಸಿಂಗ್ ಅಂತ ಹೇಳ್ದೆ ನಾನು. ಕರೆಕ್ಟ್ ಅಲ್ವಾ? ಫುಡ್ ಯಾವ ತರ ಪ್ರಾಸೆಸ್ ಮಾಡಿ ತಿನ್ಬೇಕು ಅಂತ ಹೇಳ್ತೀವಿ. ಸೊ, ನೀವು ಒಂದನ್ನ ಪ್ರಾಸೆಸ್ ಮಾಡಿದಾಗ ಅದ್ರದ್ದು ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿರುತ್ತಲ್ಲ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಮೊಸರು ಬಂದು ಹೀಟ್ ಬಾಡಿಗೆ. ಆಯ್ತಾ? ಅದೇ ಮೊಸರನ್ನ ನೀವು ಪ್ರಾಸೆಸ್ ಮಾಡಿದಾಗ ಅದನ್ನ ನೀರಾಕಿ ನೀವು ಫುಲ್ ಚರ್ನ್ ಮಾಡ್ತೀರ. ಚರ್ನ್ ಮಾಡಿದಾಗ ಅದು ತಿಳಿ ಆಗುತ್ತೆ. ತಿಳಿ ಆದಾಗ ಅದು ಶೀತ ಗುಣ ಅಂತ ಹೇಳ್ತೀವಿ. ಸೊ ಒಂದೊಂದಕ್ಕೂ ಗುಣ ಚೇಂಜ್ ಆಗ್ತಾ ಹೋಗುತ್ತೆ. ಉಷ್ಣ ಗುಣ, ಶೀತ ಗುಣ. ಸೊ ಕರ್ಡ್ ಬಂದು ಉಷ್ಣ ಗುಣ. ಇಲ್ಲೇ ನೀವು ಬಟರ್ ಮಿಲ್ಕ್ ತಗೊಂಡಾಗ ಅದು ಶೀತ ಗುಣ. ಸೊ ಪ್ರಾಸೆಸ್ ಆದಾಗ ಅದು ಚೇಂಜ್ ಆಗುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್. ಅರ್ಥ ಆಯ್ತಾ? ಸೊ ಈಗ ನೀವು ಮೊಸರು ತಗೊಂಡಾಗ ಅದನ್ನ ಪ್ರಾಸೆಸ್ ಮಾಡ್ತಾ ಇದ್ದೀರಾ. ಪ್ರಾಸೆಸಿಂಗ್ ಮಾಡಿದ್ಮೇಲಿಂದ ಇದು ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗುತ್ತೆ. ಹಾಗಾಗಿ ಅದು ಶೀತ ಗುಣ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಮೊಸರು ನೈಟ್ ಟೈಮಲ್ಲಿ ತಿನ್ಬಾರ್ದು ಅಂತ ಕೇಳಿದ್ರು. ಒಂದು ದಿನ ನೀವು ತಗೊಂಡಾಗ, ಒಂದು ದಿನದಲ್ಲಿ 3 ಅವರ್ ಆಗಿ ಡಿವೈಡ್ ಮಾಡಿದ್ರೆ ವಾತ, ಪಿತ್ತ, ಕಫ ಅಂತ ಬರುತ್ತೆ. ಕಫಕಾಲ, ವಾತಕಾಲ, ಪಿತ್ತಕಾಲ ಅಂತ ಡಿವೈಡ್ ಮಾಡ್ತೀವಿ ಒಂದು ದಿನ. ಕಫ ಜಾಸ್ತಿ ಇದ್ದಾಗ, ಇಲ್ಲ ವಾತ ಜಾಸ್ತಿ ಇದ್ದಾಗ, ಅದಕ್ಕೆ ಅಪೋಸಿಟ್ ಆಗಿರೋ ಫುಡ್‌ನ ನಾವು ತಗೋಬಾರ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಬರೀ ಹೊಟ್ಟೆಯಲ್ಲಿ, ಖಾಲಿ ಹೊಟ್ಟೆಯಲ್ಲಿ ನೀವು ಹೆವಿಯಾಗಿ ಏನಾದ್ರು ತಗೊಂಡ್ರೆ, ಆ ದಿನ ಪೂರ್ತಿ ಏನಾದ್ರು ತಿನ್ನೋದಕ್ಕೆ ಮನ್ಸಾಗುತ್ತಾ? ಆಗಲ್ವಲ್ಲ? ಇಮಿಡಿಯೇಟ್ ಆಗಿ. ಸೊ ಅವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನೀರ್ ಕುಡಿತೀರ. ಅಲ್ವಾ? ಸೊ ಹಾಗಾಗಿ ಈ ಕಾಲದಲ್ಲಿ ಇದನ್ನ ತಿನ್ಬೇಕು, ತಿನ್ಬಾರ್ದು ಅನ್ನೋ ಕಾನ್ಸೆಪ್ಟುನು ಇದೆ. ಸೊ ಹಾಗಾಗಿ ಈ ನಮ್ಗೆ ಈ ಟೈಮಲ್ಲಿ ಇದನ್ನ ತಿನ್ಬಾರ್ದು. ಮೊಸರು ಆ ಟೈಮಲ್ಲಿ ಇನ್‌ಕಂಪ್ಯಾಟಿಬಲ್. ನೀವು ಆ ಟೈಮಲ್ಲಿ ತಿನ್ಬಾರ್ದು. ನೈಟ್ ಟೈಮಲ್ಲಿ ತಿನ್ಬಾರ್ದು. ಮಧ್ಯಾಹ್ನ ಹೊತ್ತು ತಿನ್ಬೇಕಾಗತ್ತೆ. ಮಜ್ಜಿಗೆಯನ್ನ ಮಧ್ಯಾಹ್ನ ಹೊತ್ತು ಇನ್ಕ್ಲೂಡ್ ಮಾಡ್ಕೊಂಡಾಗ, ಮಧ್ಯಾಹ್ನ ಹೊತ್ತು ಹೀಟ್ ಜಾಸ್ತಿ ಇರುತ್ತೆ. ಎಕ್ಸ್ಟರ್ನಲ್ ಹೀಟ್ ಜಾಸ್ತಿ ಇದ್ದಾಗ, ನೀವು ಇಂಟೇಕ್ ಮಾಡ್ಕೊಂಡಾಗ ಬಾಡಿಗೆ ಒಳ್ಳೆ ಹಿತ ಕೊಡುತ್ತೆ. ಸೊ ನೈಟ್ ಟೈಮಲ್ಲಿ ಆಲ್ರೆಡಿ ಕೂಲ್ ಆಗಿರುತ್ತೆ. ಕೂಲ್ ಆಗಿದ್ದಾಗ ನಿಮ್ ಬಾಡಿ ಹೀಟ್ ಎಲ್ಲ ರಿಡ್ಯೂಸ್ ಆಗೋ ಟೈಮ್ ಅದು. ಆಗ ನೀವು ಹೀಟ್‌ನ ಇನ್ಕ್ರೀಸ್ ಮಾಡ್ಕೊಳಂಗ್ ಆಗುತ್ತೆ. ಹಾಗಾಗಿ ನೈಟ್ ಟೈಮಲ್ಲಿ ತಿನ್ಬಾರ್ದು. ಅದರಿಂದ ಬಾಡಿಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಅಥವಾ ಡೈಜೆಷನ್ ಆಪೋಸಿಟ್ ಆಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಪೋಸಿಟ್ ಆಗಿ ವಿರುದ್ಧವಾಗಿ ನಡೀತಿದೆಯಲ್ಲ. ದೇಹ ಕೂಲ್ ಡೌನ್ ಮಾಡ್ಕೋಬೇಕು ಅನ್ಕೊಂಡಾಗ ನೀವು ಹೀಟ್ ಮಾಡ್ತಿದ್ದೀರಾ ಅದನ್ನ. ಸೊ ಆಪೋಸಿಟ್ ರಿಯಾಕ್ಷನ್ ನಡೆಯುತ್ತೆ. ಸರ್ ಈಗ ಫುಡ್‌ನ ಯಾವಾಗ್ಲೂ ಒಂದೇ ತರ ಫುಡ್ ತಿನ್ನಕ್ಕಾಗಲ್ಲ. ಸಮ್ಮರಲ್ಲಿ, ವಿಂಟರಲ್ಲಿ ಸೀಸನ್ ಹೆಂಗ್ ಚೇಂಜ್ ಆಗುತ್ತೆ. ಸೊ ನಾವು ಫುಡ್ ರೊಟೀನು, ನಾವು ಕನ್ಸ್ಯೂಮ್ ಮಾಡೋ ಫುಡ್ ಎಲ್ಲಾನು ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಯಾವ ತರ ಫುಡ್‌ನ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ? ಇದಕ್ಕೆ ಋತುಚರ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆ. ಋತುಚರ್ಯ ಅನ್ನೋದೇನಂತಂದ್ರೆ, ಯಾವ್ಯಾವ ಸೀಸನ್ ಅಲ್ಲಿ ಏನೇನ್ ತಿನ್ಬೇಕು ಮತ್ತೆ ನಮ್ಮ ಆಹ್, ಡೈಲಿ ರುಟೀನ್ಸ್ ಹೇಗಿರ್ಬೇಕು. ಆ ಸೀಸನ್ ಅಲ್ಲಿ ಯಾವ ತರ ಬಟ್ಟೆ ಹಾಕೊಬೇಕು, ಪ್ರತಿಯೊಂದು ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ವಾಗ್ಭಟ ಬಂದು ನಮ್ಗೆ ಅಷ್ಟಾಂಗ ಹೃದಯ ಅನ್ನೋ ಒಂದು ಪುಸ್ತಕದಲ್ಲಿ ಇಲ್ಲ ನೀವು ಟೆಕ್ಸ್ಟ್ ತಗೊಂಡ್ರೆ, ಅದ್ರಲ್ಲಿ ಅವರು ದಿನಚರ್ಯ, ಋತುಚರ್ಯ ಅಂತ ಪ್ರತಿಯೊಂದು ಒಂದು ಪರ್ಸನ್ ಹೆಲ್ತಿ ಆಗಿರೋದಕ್ಕೆ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು, ಹೇಗಿರ್ಬೇಕು, ಒಂದ್ ವ್ಯಕ್ತಿ ಎಷ್ಟೊತ್ತಿಗೆ ಎದ್ದೊಳ್ಬೇಕು, ಹೇಗ್ ಸ್ನಾನ ಮಾಡ್ಬೇಕು, ಅವ್ನ್ ಏನ್ ತಿನ್ಬೇಕು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಅದು ದಿನಚರ್ಯದಲ್ಲಿ ಬರುತ್ತೆ. ಹಾಗೆ ಋತುಚರ್ಯ ತಗೊಂಡಾಗ ನೀವು ಕೇಳಿದ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗುತ್ತೆ. ಋತುಚರ್ಯದಲ್ಲಿ ಏನ್ ಮೆನ್ಷನ್ ಮಾಡ್ತಾರಂದ್ರೆ, ಈಗ ನೀವು ಮಾವಿನ ಹಣ್ಣನ್ನ ಯಾವ ಸೀಸನ್ ಅಲ್ಲಿ ತಿಂತೀರಾ? ಸಮ್ಮರಲ್ಲಿ. ಅದನ್ನ ನೀವು ಹೋಗಿ ವಿಂಟರ್ ಅಲ್ಲಿ ತಿಂತೀರಾ? ಇಲ್ಲ. ಸೊ ಯಾವ ಸೀಸನ್ ಅಲ್ಲಿ ಅದು ಗ್ರೋ ಆಗ್ತಿದ್ಯೋ ನೇಚರ್ ನಮಗ್ ಕೊಡ್ತಿರೋ ಟೈಮಲ್ಲಿ ನಾವು ತಿಂತಾ ಇದೀವಿ. ಅದೇ ತರಾನೇ ನಾನ್ ವಾತ, ಪಿತ್ತ, ಕಫ ಅಂತ ಹೇಳಿದ್ನಲ್ಲ, ಅದೇ ತರ ಸಂಚಯ, ಪ್ರಕೋಪ, ಪ್ರಸರ ಅಂತ ಒಂದು ಅಂದ್ರೆ ಮೂವ್‌ಮೆಂಟ್ ಅಲ್ಲಿ ಇರುತ್ತೆ. ಈ ವಾತ, ಪಿತ್ತ, ಕಫ ಅನ್ನೋದು ಮೂವ್ ಆಗ್ತಾ ಇರುತ್ತೆ. ಆ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಯಾವ ತರ ಮೂವ್ ಆಗ್ತಿದೆ ಅಂತಂದಾಗ, ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಹೀಟ್ ಪದಾರ್ಥ ತಗೊಂಡಾಗ ತುಂಬಾ ಹೀಟ್ ಆಗಿ ನಿಮ್ಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಲೂಸ್ ಮೋಷನ್ಸ್ ಆಗೋದು. ಕೆಲವೊಬ್ಬರಿಗೆ ನೀವು ಜಾಕ್ ಫ್ರೂಟ್ ಕೊಟ್ರೆ ಅವ್ರಿಗೆ ಲೂಸ್ ಮೋಷನ್ಸ್ ಆಗುತ್ತೆ. ಹೀಟ್ ಜಾಸ್ತಿ ಇದ್ದಿದ್ದ ಟೈಮಲ್ಲಿ. ಕರೆಕ್ಟ್ ಅಲ್ವಾ? ಹಾಗಾಗಿ ಪ್ರತಿಯೊಂದು ಈ ಟೈಮಲ್ಲಿ ಈ ತರ ಆಹಾರ ತಿನ್ಬೇಕು. ಈ ಸೀಸನ್ ಅಲ್ಲಿ ಇವಾಗ ನಿಮ್ಗೆ ನಾರ್ಮಲ್ ಆಗಿನೇ ಮನೇಲಿ ಏನ್ ಮಾಡ್ತಾರೆ, ಬಿಸಿಲು ಜಾಸ್ತಿ ಇದೆ. ಅವಾಗ ಆಯಿಲಿ ಫುಡ್ ಕೊಡ್ತಾರಾ? ಇಲ್ವಲ್ಲ. ಸಮ್ಮರಲ್ಲಿ ಆಯಿಲಿ ಫುಡ್ ಕೊಡಲ್ಲ. ಏನ್ ಮಾಡ್ತಾರೆ ನಿಮ್ಗೆ ತಂಪಾಗದು. ಮಜ್ಜಿಗೆ ಅನ್ನ ತಿನ್ನು, ಮೊಸರನ್ನ ತಿನ್ನು. ಅದೇನಿದೆ ನಿಮ್ಗೆ ತಂಪಾಗೋಂಥದ್ದು ಕೊಡ್ತಾರೆ. ಪಾನಕ ಮಾಡ್ಕೊಡ್ತಾರೆ.
ನಿಮ್ಗೆ ಲೈಟ್ ಫುಡ್ ತಗೋಬೇಕಾಗತ್ತೆ ಅಲ್ವಾ? ಸೊ ಡಿಪೆಂಡಿಂಗ್ ಆನ್ ದಿ ಸೀಸನ್ ಮತ್ತೆ ನಮ್ ಸುತ್ತಲೂ ಅಟ್ಮಾಸ್ಫಿಯರ್ ಹೆಂಗಿದ್ಯೋ ಆ ಬೇಸಿಸ್ ಅಲ್ಲಿ ಆಹಾರನ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ ಸರ್. ಸರ್ ಇವಾಗ ಇವತ್ತಿನ ದಿನ ನಾವು ನೋಡ್ಬೋದು ಶುಗರು, ಒಬೆಸಿಟಿ ಮತ್ತೆ ಥೈರಾಯ್ಡ್ ಇದು ತುಂಬಾ ನಾವು ಡೈಲಿ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳೇ ಹೇಳ್ತಾರೆ ನಂಗೆ ಥೈರಾಯ್ಡ್ ಆಗ್ಬಿಟ್ಟಿದೆ, ನಮ್ಮ ಅಪ್ಪಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಈ ಥರ ಪೇಷಂಟ್ಸು ಕ್ಯೂರ್ ಪರ್ಮನೆಂಟ್ ಆಗಿ ಆಯುರ್ವೇದಿಕ್‌ನ ಫುಡ್ಡಲ್ಲಿ ಅಳವಡಿಸ್ಕೊಂಡು ಕ್ಯೂರ್ ಮಾಡ್ಬೋದಾ? ಅಥವಾ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ಬೋದಾ? ಲೈಕ್ ಅವ್ರು ಯಾವ ಥರ ಫುಡ್‌ನ ಕನ್ಸ್ಯೂಮ್ ಮಾಡ್ಬೇಕು? ಓಕೆ. ಈ ಪ್ರಶ್ನೆಗೆ ಏನಂದ್ರೆ ಈಗ ಒಬೆಸಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ. ಒಬೆಸಿಟಿ ಅನ್ನೋದು ಹೇಗಾಗುತ್ತೆ? ಫ್ಯಾಟ್ ಜಾಸ್ತಿ ಆದಾಗ. ಕರೆಕ್ಟ್ ಅಲ್ವಾ? ಫ್ಯಾಟ್ ಅನ್ನೋ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಕಫ ಅಂತ ಹೇಳ್ತೀವಿ. ಒಂದು ವ್ಯಕ್ತಿಗೆ ಕಫ ಪ್ರಕೃತಿ ಜಾಸ್ತಿ ಆದಾಗ ಒಬೆಸಿಟಿ ಕ್ರಿಯೇಟ್ ಆಗತ್ತೆ. ಆಗ ಕಫನ ರಿಡ್ಯೂಸ್ ಮಾಡ್ಬೇಕು ಅಂದ್ರೆ ವಾತಕರ ಆಹಾರಗಳನ್ನ ತಗೋಬೇಕು. ಅಂದ್ರೆ ಕಫ ಹರ ಅಂದ್ರೆ ಕಫನ ರಿಡ್ಯೂಸ್ ಮಾಡೋದು. ಕಫ ರಿಡ್ಯೂಸ್ ಮಾಡೋದಂದ್ರೆ ವಾತ ಆಹಾರಗಳು. ಇವಾಗ ಏನಂದ್ರೆ ಹೇಳ್ತಾರೆ ಒಬೆಸಿಟಿ ಜಾಸ್ತಿ ಆದಾಗ ಚಪಾತಿ ತಿನ್ನು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅನ್ನ ತಿನ್ಬೇಡ ಚಪಾತಿ ತಿನ್ನು ಅಂತ ಹೇಳ್ತಾರೆ. ಸೊ ಇದ್ರದ್ದೇ ಎಕ್ಸಾಂಪಲ್ ಕೊಡ್ತೀನಿ ನಾನು. ಚಪಾತಿ ಬಂದು ಡ್ರೈ ಕರೆಕ್ಟ್ ಅಲ್ವಾ? ವೃಕ್ಷ ಅಂತ ಹೇಳ್ತೀವಿ. ಅದ್ರದ್ದು ಆ ವಾತಕರ ಆಹಾರ ಅದು. ವಾತಕರ ಅಂದ್ರೆ ವಾತನ ಇನ್ಕ್ರೀಸ್ ಮಾಡುವಂತ ಆಹಾರ. ಮತ್ತೆ ಕಫನ ರಿಡ್ಯೂಸ್ ಮಾಡೋ ಆಹಾರ ಅದು. ಸೊ ಆ ತರ ನಾವ್ ಇಂಟೇಕ್ ಮಾಡ್ಕೊಂಡಾಗ ಕಫ ರಿಡ್ಯೂಸ್ ಆಗತ್ತೆ. ಕಫ ರಿಡ್ಯೂಸ್ ಆಗುತ್ತಂದ್ರೆ ಇನ್ ರಿಟರ್ನ್ ನಿಮ್ಗೆ ಫ್ಯಾಟ್ ರಿಡ್ಯೂಸ್ ಆಗತ್ತೆ. ಫ್ಯಾಟ್ ರಿಡ್ಯೂಸ್ ಆಗುತ್ತಂದ್ರೆ ಒಬೆಸಿಟಿ ಕಡಿಮೆ ಆಗತ್ತೆ. ಕರೆಕ್ಟ್ ಅಲ್ವಾ? ಈಗ ಶುಗರ್ ಪೇಷಂಟ್ಸ್ ನೀವು ತಗೊಂತೀರಾ. ಅವ್ರಿಗೇನು ಆಬ್ವಿಯಸ್ ಆಗಿ ಗೊತ್ತಿದೆ ಸ್ವೀಟ್ಸ್ ತಿನ್ಬಾರ್ದು. ಕರೆಕ್ಟ್ ಅಲ್ವಾ? ಇವಾಗ ಅದನ್ನ ಮಧುಮೇಹ ಅಂತ ಹೇಳ್ತೀವಿ. ಮಧುಮೇಹದಲ್ಲಿ ತುಂಬಾ ಟೈಪ್ಸ್ ಇದೆ. ಪ್ರತಿಯೊಂದಕ್ಕೂ ಟೈಪ್ಸ್ ಇದೆ. ಯಾವ ತರ ಕಾರಣ, ಅವ್ರಿಗೆ ಯಾವ ಕಾರಣದಿಂದ ಅದು ಬಂದಿದೆ ಅನ್ನೋದು. ಒಬೆಸಿಟಿ ಆಗಿದೆ ಅಂದ್ರೇನು, ಆ ವ್ಯಕ್ತಿ ಒಬೆಸಿಟಿ ಯಾವ ಕಾರಣದಿಂದ ಆಗಿದೆ ಅಂತಾನು ನೋಡ್ಬೇಕಾಗತ್ತೆ. ಹೀಗಾಗಿ ಆಯುರ್ವೇದದಲ್ಲಿ ನಾವೇನ್ ಮಾಡ್ತೀವಿ, ಮೇನ್ ಆಗಿ ಆ ಪರ್ಸನ್ ಯಾವ್ ಯಾವ ಕಾರಣದಿಂದ ಅವ್ನಿಗೆ ಆ ತರ ಆಗಿದೆ ಅಂತ ನೋಡಿ, ಅದ್ರ ಜೊತೆಗೆ ನಾವು ಆಹಾರ ಕೊಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಪಥ್ಯ, ಅಪಥ್ಯ ಅಂತ ಹೇಳ್ತೀವಿ. ಯಾವಾಗ್ಲೂ ಏನಂದ್ರೆ ಆಯುರ್ವೇದ ಅಂದ್ರೆ ಪಥ್ಯ ಮಾಡ್ಬೇಕಪ್ಪಾ ಅಂತ ಹೇಳ್ತಾರೆಲ್ಲ. ಈಗ ನಾನ್ ಹೇಳ್ತೀನಿ. ಈಗ ನೀವು ಸ್ಪೀಡಾಗಿ ಹೋಗ್ಬೇಕು ಅಂತ ಮನ್ಸಲ್ಲಿದೆ ನಿಮ್ಗೆ. ನೀವು ಒಂದು ಟಿ.ವಿ.ಎಸ್. ಎಕ್ಸೆಲ್ ಅಲ್ಲಿ ಹೋಗ್ತಾ ಇರ್ತೀರ. ಸ್ಪೀಡಾಗಿ ಹೋಗೋಕ್ಕಾಗುತ್ತಾ? ಒಂದ್ ಮಿನಿಮಲ್ ಸ್ಪೀಡಲ್ಲಿ ಹೋಗಕ್ಕಾಗತ್ತೆ. ಅದೇ ನಾನು ಸ್ಲೋ ಆಗಿ ಹೋಗ್ಬೇಕು ಅನ್ಕೊಂಡು ನಾನು ಫುಲ್ ಆಕ್ಸಿಲೇಟರ್ ರೈಸ್ ಮಾಡ್ತಾ ನಾನು ಬುಲೆಟಲ್ಲಿ ಹೋಗ್ತಾ ಇರ್ತೀನಿ. ಆಯ್ತಾ? ಆಗ ನಾನು ಸ್ಲೋ ಆಗಿ ಹೋಗೋದಕ್ಕಾಗುತ್ತಾ? ಇಲ್ವಲ್ಲ. ಸೊ ನಮ್ಗ್ ಸಪೋರ್ಟಿವ್ ಆಗಿರ್ಬೇಕು. ಅದೇ ತರಾನೇ ನೀವ್ ತಗೊಳ್ತಿರೋ ಮೆಡಿಸಿನ್‌ಗೆ ಅಪೋಸಿಟ್ ಆಗಿ ರಿಯಾಕ್ಷನ್ ಆಗ್ಬಾರ್ದು. ಫುಡ್. ಫುಡ್ ಏನ್ ತಗೊಂತಿದೀರಲ್ಲ, ಇವಾಗ ನನಗೆ ವಾತನ ಇಲ್ಲ ಮೇನ್ಲಿ ಕಫ ರಿಡ್ಯೂಸ್ ಮಾಡೋದಕ್ಕೆ ನಾನು ಟ್ಯಾಬ್ಲೆಟ್ಸ್ ತಗೊಂತಿದೀನಿ ಅಂತ ಅನ್ಕೊಳ್ಳೋಣ. ಮೆಡಿಸಿನ್ ತಗೊಂತಿದೀನಿ. ನಾನು ಆಹಾರ ತಗೊಂತಿರೋದ್ ಬಂದು ನನ್ಗೆ ಸ್ವೀಟ್ಸ್ ತಗೊಂತಿದೀನಿ ಎಲ್ಲ ತಗೊಂಡಾಗ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಡಿಸಿನ್ ಏನಾದ್ರು ವರ್ಕ್ ಆಗುತ್ತಾ? ಏನೂ ವರ್ಕ್ ಆಗಲ್ಲ. ಅಲ್ವಾ? ಹಾಗಾಗಿ ಆ ಪಥ್ಯ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ.